ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಫ್ರೆಶ್ ಆಗಿ ಮಸಾಲೆಯನ್ನು ಹುರಿದು ಮಾಡಿರುವ ಬಾಳೆ ದಿಂಡಿನ ಸಾಂಬಾರ್ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಯಾವುದನ್ನು ಬಳಸದೆ ಮಾಡಿರುವ ಸಾಂಬಾರ್ ಇದು. ಬನ್ನಿ ರೆಸಿಪಿ ನೋಡೋಣ. 1 ಕಪ್ ಹೆಸರು ಕಾಳನ್ನು ರಾತ್ರಿ ಪೂರ್ತಿಯಾಗಿ ನೆನೆ ಹಾಕಿಟ್ಟಿದ್ದೆ. ನೆನೆದಿರುವ ಹೆಸರು ಕಾಳಿನ ನೀರನ್ನು ತೆಗೆದು ಕುಕ್ಕರಿಗೆ ಹಾಕಿ 1 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ 4 ರಿಂದ 5 ವಿಸಿಲ್ ಹಾಕಿ ಹೆಸರು ಕಾಳನ್ನು ಬೇಯಿಸಬೇಕು. ನಾನಿಲ್ಲಿ ಒಂದು ತುಂಡು ಬಾಳೆ ದಿಂಡನ್ನು ತಗೊಂಡಿದ್ದೇನೆ. ಹೊರಗಡೆಯ ಸಿಪ್ಪೆ ದಪ್ಪಗಿರುವ ಪಾರ್ಟ್ ಏನಿದೆ ಅದನ್ನು ಈ ರೀತಿ ಸೀಳಿ ತಕ್ಕೊಳ್ಬೇಕು. ನಂತರ ರೌಂಡ್ ಆಗಿ ಕಟ್ ಮಾಡಿ, ನಾರಿನಂಶ ಇದ್ರೆ ಕಟ್ ಮಾಡುವಾಗ ತೆಗಿತಾ ಹೋಗ್ಬೇಕು. ಇದರಲ್ಲಿ ಅಷ್ಟೇನು ನಾರಿರ್ಲಿಲ್ಲ. ಮೊದಲಿಗೆ ಬಾಳೆ ದಿಂಡನ್ನು ಪೂರ್ತಿಯಾಗಿ ಈ ರೀತಿ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಹೋಳುಗಳು ಬೇಕು ಅಂದ್ರೆ ಈ ರೀತಿಯಲ್ಲಿ ಪುನಃ ಇದನ್ನು ಕಟ್ ಮಾಡ್ಕೊಳ್ಬಹುದು. ನಾನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾಯ್ತು. ಈ ಕಡೆ ಹೆಸರು ಕಾಳು ಬೆಂದಿದೆ. ಅದೇ ಮಿಶ್ರಣಕ್ಕೆ ಕಟ್ ಮಾಡಿರುವ ಬಾಳೆ ದಿಂಡನ್ನು ಹಾಕಿ 3/4 ಕಪ್ ನೀರು ಹಾಕಿ 1/4 ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿ ಬಾಳೆ ದಿಂಡನ್ನು ಬೇಯಿಸಬೇಕು. ಅಷ್ಟರಲ್ಲಿ ಮಸಾಲೆ ಹುರಿಯೋದಕ್ಕೆ 2 ಚಮಚ ಎಣ್ಣೆ ಹಾಕಿ 7 ರಿಂದ 8 ಅಥವಾ ಖಾರಕ್ಕೆ ಅನುಗುಣವಾಗಿ ಬ್ಯಾಡಿಗೆ ಮೆಣಸು, 3 ಚಮಚ ಕೊತ್ತಂಬರಿ ಬೀಜ, 1/2 ಚಮಚ ಕಡಲೆಬೇಳೆ, ಅರ್ಧ ಚಮಚ ಜೀರಿಗೆ ಇವಿಷ್ಟನ್ನು ಹಾಕಿ 1 ದಂಟು ಕರಿಬೇವಿನ ಎಲೆಯನ್ನು ಸೇರಿಸಿ ಮಸಾಲೆಯನ್ನು ಹದವಾಗಿ ಕೆಂಪಗೆ ಹುರಿಬೇಕು. ಈ ರೀತಿ ಫ್ರೆಶ್ ಆಗಿ ಮಸಾಲೆಯನ್ನು ಹುರಿದು ಹುಳಿ ಮಾಡೋದ್ರಿಂದ ಹುಳಿ ಅಥವಾ ಸಾಂಬಾರ್ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಹುರ್ಕೊಂಡಾಯಿತು. ಸ್ವಲ್ಪ ತಣಿದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಅರ್ಧ ಕಪ್ ಹಸಿ ತೆಂಗಿನ ತುರಿ, ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೊಂಡು ನುಣ್ಣಗೆ ಅರ್ಕೊಳ್ಬೇಕು. ನೋಡಿ ಈ ಹದಕ್ಕೆ. ಈಗ ಇಲ್ಲಿ ಬಾಳೆ ದಿಂಡು ಕಾಳು ಮಿಶ್ರಣ ಸಾಫ್ಟ್ ಆಗಿ ಬೆಂದಿದೆ. ಬೆಂದಿರುವ ಕಾಳು ಬಾಳೆ ದಿಂಡನ್ನು ಒಂದು ಪಾತ್ರೆಗೆ ವರ್ಗಾಯಿಸಿ ರುಬ್ಬಿರುವ ಮಿಶ್ರಣವನ್ನು ಹಾಕಿ ನೀರನ್ನು ಸೇರಿಸಿ ಹದವನ್ನು ಅಡ್ಜಸ್ಟ್ ಮಾಡಿ, ನಾನು 1 ಕಪ್ ನೀರು ಹಾಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಹೆಸರು ಕಾಳು ಹಾಕಿದ್ರಿಂದ ಮಧ್ಯದಲ್ಲಿ ಕೈಯಾಡಿಸ್ಬೇಕು, ಇಲ್ದಿದ್ರೆ ತಳ ಹಿಡಿಬೋದು. ಕುದಿಯೋದಕ್ಕೆ ಶುರುವಾದಾಗ 1 ದಂಟು ಕರಿಬೇವಿನ ಎಲೆ ಹಾಕಿ 3 ರಿಂದ 4 ನಿಮಿಷ ಕುದಿಸ್ಬೇಕು. ಈಗ ಘಮಘಮಿಸುವ ಬಾಳೆ ದಿಂಡಿನ ಆರೋಗ್ಯಕರವಾಗಿರುವ ಸಾಂಬಾರ್ ರೆಡಿ ಆಗತ್ತೆ. ನೀವು ಬೇಕಿದ್ರೆ ಸಾಸಿವೆ ಇಂಗಿನ ಒಗ್ಗರಣೆಯನ್ನ ಕೊಡ್ಬೋದು. ಯಾರೆಲ್ಲ ಈ ರೀತಿ ಬಾಳೆ ದಿಂಡಿನ ಸಾಂಬಾರನ್ನು ಟ್ರೈ ಮಾಡಿದ್ದೀರಿ, ಮಾಡೋದುಂಟು ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.